ಸೊ ರೈತ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಭೋಪಾಲ್ ಮಾತಾಡ್ತಾ ಇದ್ದೀನಿ. ಸೊ ಬಿಪಿ ನ್ಯೂಸ್ನ ಒಂದು ಯಶಸ್ವಿಯಾದಂತಹ ಕಾರ್ಯಕ್ರಮ ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತು ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀರಾಮರಾಜು ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಯೂ ಕೂಡ ಆಗಿರತಕ್ಕಂಥ ಸಮಾಜ ಸೇವಕರಾದಂತಹ ಶ್ರೀರಾಮ್ ರಾಜು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣಂತೆ. ಅವರು ಈ ವಾರ ಯಾವ ರೀತಿ ಪ್ರೋಗ್ರಾಮ್ಗಳನ್ನು ಹಾಕೊಂಡಿದ್ದಾರೆ, ಅವರ ಒಂದು ಫೌಂಡೇಶನ್ ಅಡಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಶ್ರೀರಾಮರಾಜು ಫೌಂಡೇಶನ್, ಸೊ ಇದು ಅತ್ಯಂತ ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಫೌಂಡೇಶನ್ಗಳಲ್ಲಿ ಇದು ಕೂಡ ಒಂದು. ಸೊ ಈ ಒಂದು ಫೌಂಡೇಶನ್ ಬಗ್ಗೆ ಹೇಳಬೇಕಾದ್ರೆ, ಸೊ ನಿಮ್ಮ ಪರಿಚಯ ಮಾಡ್ಕೊಂಡು ಈ ಫೌಂಡೇಶನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಶ್ರೀರಾಮರಾಜು. ನಮ್ಮ ಫೌಂಡೇಶನ್ ವತಿಯಿಂದ ಇದು 3ನೇ ವರ್ಷ ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ವಿ. ನಾಳೆ ಜುಲೈ 20ನೇ ತಾರೀಕು ಸಣ್ಣ ಪುಟ್ಟ ಬುಕ್ಸು, ಆದಮೇಲೆ ಶಾಲೆಗೆ ಕೆಲವು ಪೆನ್ನು ಬುಕ್ಸ್ ಅವೆಲ್ಲ ಕೊಡ್ತಾಯಿದ್ವಿ. ಹಲವಾರು ನಮ್ಮ ಕೈಲಾಗಿದ್ದು ಒಂದು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ವಿ. ಈ ಸಲ ಜುಲೈ 20ನೇ ತಾರೀಕು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ಸೊ ರೈಟು, ಈ ವಿಶೇಷವಾಗಿ ಇದು 3ನೇ ಬಾರಿ ನೀವು ಯಶಸ್ವಿಯಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಹೌದು. ಸೊ ಹಾಗಾಗಿ ಈ ಬ್ಲಡ್ ಕ್ಯಾಂಪಿಗೆ ಅಥವಾ ಈ ರಕ್ತದಾನ ಶಿಬಿರಕ್ಕೆ ಯಾಕೆ ಆದ್ಯತೆ ಕೊಡ್ತಾ ಇದ್ದೀರಿ ನೀವು ಅಂತ? ನಾವು ಏನಾದರೂ ಒಂದು 500, 1000, 2000 ದುಡ್ಡು ಕೇಳಿದರೆ ಯಾರಾದರೂ ಕೊಡ್ಬೋದು. ಬ್ಲಡ್ ಅಂದರೆ ಭಾಳ ಬೆಲೆ ಬಾಳೋದು, ಆದಮೇಲೆ ಜೀವ ಉಳಿಸೋದು ಅಂಥ ಒಂದು ಬ್ಲಡ್ ಈಗ ಸ್ವಲ್ಪ ಶಾರ್ಟೇಜ್ ಇದೆ ಅಂತೆ ಎಲ್ಲ ಒಂದು ಹಾಸ್ಪಿಟ್ಲ್ಗಳಲ್ಲಿ, ಎಲ್ಲ ಒಂದು ಬ್ಲಡ್ ಕ್ಯಾಂಪ್ಗಳಲ್ಲಿ. ಹಾಗಾಗಿ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಇದ್ದರೆ ಯಾರಿಗೂ ಅವಶ್ಯಕತೆ ಇದ್ದಾಗ ಅನುಕೂಲ ಆಗ್ತದೆ. ಏನಾದರೂ ಬೇರೆ ಮಾಡೋದಕ್ಕಿಂತ ಬ್ಲಡ್ ದಾನ ಭಾಳ ಒಳ್ಳೆಯ ದಾನ. ಅದನ್ನು ಎಲ್ಲರ ಹತ್ರ, ನಮ್ಮ ಆತ್ಮೀಯರ ಹತ್ರ ಮಾಡಿಸಿ ಅನುಕೂಲ ಆಗಲಿ ಅಂತ ಎಲ್ಲರಿಗೆ. ಈಗ ಕಳೆದ ಬಾರಿ ಮಾಡಿದಂಥ ಅನುಭವ, ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಚಿಕ್ಕ ಪ್ರಮಾಣದ ಮಾಡಿದ್ರೆ, ಸೆಕೆಂಡ್ ಟೈಮ್ ಇನ್ನು ಸ್ವಲ್ಪ ಗಾತ್ರ ದೊಡ್ಡದಾಯಿತು. ಈ ಬಾರಿ 3ನೇ ಬಾರಿ ಯಾವ ರೀತಿ ರೂಪರೇಷನ್ ಹಮ್ಮಿಕೊಂಡಿದ್ರಿ ಈ ಒಂದು ಬ್ಲಡ್ ಕ್ಯಾಂಪ್ಗೆ? ಭಾಳ ದೊಡ್ಡ ಪ್ರಮಾಣ ಹಮ್ಮಿಕೊಂಡ್ವಿ. ಒಂದು 1000 ಜನಗಳಿಗಿಂತ ಹೆಚ್ಚಿನ ಜನಸಂಖ್ಯೆ ಜನಗಳು ಬ್ಲಡ್ ಕೊಡಬೇಕು ಅಂತ ಕೊಡಬಹುದು ಈ ಸಲ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಏನಾಗ್ತದೆ ನಾವು. ರೈಟು, ವಿಶೇಷವಾಗಿ ಈ ಬ್ಲಡ್ ಕ್ಯಾಂಪ್ನ ನೀವು ಗೋಪಿ ಬ್ಲಡ್ ಕ್ಯಾಂಪ್ ಬ್ಯಾಂಕ್ ಅವ್ರ ಜೊತೆಗೆ ನೀವು ಕೊಲಾಬ್ರೇಟ್ ಮಾಡಿಬಿಟ್ಟು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೀರಿ. ಸೊ ವಿಶೇಷವಾಗಿ ಅದಕ್ಕೆ ಯಾಕೆ ನೀವು OPD ಕೊಡ್ಬೋದಾಗಿತ್ತಲ್ಲ? ಮುಂದಿನ ಸಲ OPDಗೆ ಕೊಡೋಣ್ರಿ. ಈ ಸಲ ಅವರಿಗೆ ಮಾತು ಕೊಟ್ಟಿದ್ದೀವಿ. ಆದಮೇಲೆ ಇನ್ನೊಂದೇನು, ಅವ್ರು ನಮ್ಗೆ ಯಾವಾರನ್ನ ನೈಟ್ ಎಷ್ಟೊತ್ತಿನಾಗ ಆಗಲಿ ನಮ್ಮವರು ಈ ಬ್ಲಡ್ ಕೊಟ್ಟೋದ್ರಲ್ಲೇ ಭಾಳ ಮಂದಿ ರಿಟರ್ನ್ ಕೇಳ್ತಾ ಇರ್ತಾರೆ. ಅಣ್ಣ ನಮ್ಮವ್ರಿಗೆ ಬ್ಲಡ್, ನಮ್ಮ ಮಿಸ್ಸಸ್ಸಿಗೆ ಬೇಕು, ನಮ್ಮ ತಂಗಿಗೆ ಬೇಕು, ಅಕ್ಕಗೆ ಬೇಕು, ಎಲ್ಲ ನಮ್ಮ ರಿಲೇಷನ್ಗೆ ಬೇಕಂತ ಯಾವಾಗ ಫೋನ್ ಮಾಡಿದ್ರು ಅವರು ಏನೇನು ಸರ್ ಇವರಿಗೆ ಫ್ರೀ ಕೊಡೋಲ್ಲ, ಏನೇನೊಂದು ದುಡ್ಡು ತಗೊಳ್ಳೋಲ್ಲ ಅಂತೇಳಿ ಸ್ಪಂದಿಸ್ತಾರೆ. ಹಂಗಾಗಿ ಕೊಟ್ಟಿವಿ. ಮುಂದಿನ ಸಲ OPDಗೆ ಕೊಡೋಣ. ಸೊ ರೈಟ್, ವಿಶೇಷವಾಗಿ ಈ ಬ್ಲಡ್ ಕೊಡೋದ್ರಿಂದ ಈ ರಕ್ತ ದಾನ ಮಾಡೋರಿಗೆ, ಆ ದಾನಿಗಳಿಗೆ ಯಾವ ರೀತಿಯಾದಂಥ ಒಂದು ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ? ಅದೇ ವೈದ್ಯರು ಹೇಳೋ ಪ್ರಕಾರ 3 ತಿಂಗಳಿಗೆ 6 ತಿಂಗಳಿಗೆ ಬ್ಲಡ್ ಕೊಡೋದ್ರಿಂದ ಅವರಿಗೆ ಹೊಸ ರಕ್ತ ವೃದ್ಧಿಯಾಗಿ ಅವರಲ್ಲಿರೋ ಒಂದು ರಕ್ತದಲ್ಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಭಾಳ ಚೈತನ್ಯವಾಗಿರ್ತಾರೆ ಅಂತ ವೈದ್ಯರು ಸಲಹೆ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ರೇಷಿಯೋ ಕೂಡ ಕಡಿಮೆ ಆಗುತ್ತೆ ಅಂತ ವೈದ್ಯರು ಸಲಹೆ ಹೇಳ್ತಾರೆ. ಅದನ್ನೇ ನಾವು. ಸೊ ರೈಟು, ಇದ್ರ ಜೊತೆಗೆ ವಿಶೇಷವಾಗಿ ಯಾರು ರಕ್ತದಾನ ಮಾಡ್ತಾರೆ ನಿಮ್ಮ ಒಂದು ಈ ಕ್ಯಾಂಪಲ್ಲಿ ಬಂದು ಅವರಿಗೆ ಹೆಲ್ಮೆಟ್ನ ವಿತರಣೆ ಮಾಡ್ಬೇಕು ಅಂದ್ಕೊಂಡಿದ್ದೀರಿ. ಇದು ಏನು, ಇದು ಕಾಂಬಿನೇಷನ್ ಹೆಂಗೆ ಸಾಧ್ಯ? ಬ್ಲಡ್ಡು ಮತ್ತು ಹೆಲ್ಮೆಟ್ಟು ಹೆಂಗೆ ಕಾಂಬಿನೇಷನ್ ಹೆಂಗೆ ಸಾಧ್ಯ ಅಂತ? ಏನು, ನಮ್ಮ ಆತ್ಮೀಯರೆಲ್ಲರೂ ನಮ್ಮ ಮಾತು ಮನಸ್ಸಿ ಆತ್ಮೀಯರು ಬಂದಿರ್ತಾರೆ. ನಮ್ಮ ಆತ್ಮೀಯರಿಗೆ ನಾವು ನಮ್ಮದೊಂದು ಅಳಿಲಿ ಸೇವೆಯ ರೂಪದಲ್ಲಿ ತಲಾ ಒಂದು ಹೆಲ್ಮೆಟ್ ಕೊಡೋಣ ಅಂತ ಆಲೋಚನೆ ಮಾಡಿದ್ದೀವಿ. ಕೊಡೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಬಳ್ಳಾರಿ SP ಅವರಾದಂಥ ಶ್ರೀಮತಿ ಶೋಭಾರಾಣಿ ಮೇಡಮ್ ಅವರು ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕಂತ ಕಾನೂನೇ ಇದೆ. ಆದರೆ ಭಾಳ ಜನ ಧರಿಸ್ತಾ ಇಲ್ಲ. ನಮ್ಮ ಆತ್ಮೀಯರಲ್ಲಿ ನಮ್ಮ ಕೈಲಾದಷ್ಟು ಜನಕ್ಕೆ ಹೆಲ್ಮೆಟ್ ಕೊಟ್ಟು ನಮ್ಮೊಂದು ಸೇವೆ ಮಾಡಿಕೊಳ್ಳೋಣ ಅಂತ ನನ್ನ ಉದ್ದೇಶ. ನಾವು 2000ರಿಂದ 2008ರವರೆಗೆ ಗಾಡಿನೇ ಓಡಿಸ್ತಾ ಇದ್ವಿ. ಅವಾಗ ನಾವು ನಮ್ಮ ಜೊತೆಗಿರೋರಿಗೆ ಕೂಡ ಹೆಲ್ಮೆಟ್ ಇಟ್ಟು ಇದು ಮಾಡಿದ್ರು. ಅಂದರೆ ನಿಮ್ಮ ಅವಾಗಿಂದನೂ ಹೆಲ್ಮೆಟ್ ಬಗ್ಗೆ ಅವೇರ್ನೆಸ್, ಅದ್ರ ಬಗ್ಗೆ ಕೇರು. ಹೌದು, ನಿಮ್ಮ ಜೊತೆಗಿದ್ದರೂ ಕೂಡ ಹೆಲ್ಮೆಟ್ ಹಾಕೊಳ್ಳಬೇಕಂತ ಹೇಳ್ತಿದ್ರಿ ಅವಾಗ? ಹೌದು. ನಮ್ಮನ್ನು ನೋಡಿ ಅವಾಗಲೇ 100 ಜನ 1000 ಜನ ಹೆಲ್ಮೆಟ್ ನಮ್ಮನ್ನು ಫಸ್ಟ್ ಎಲ್ಲ ಹೇಳಿಸ್ತಿದ್ರು. ಹೆಲ್ಮೆಟ್ ನಿಮಗೆ ಟೀಸ್ ಮಾಡಿದ್ರೆ ಏನೋ ಹೆಲ್ಮೆಟ್ ಹಾಕೊಂಡು ಹೊಂಟ್ರಲ್ರಿ, ಏನು ವಿಷಯ ಅಂತ ಹೇಳಿದವರೆಲ್ಲ ಮತ್ತೆ ತಿರ್ಗಿ ಹೆಲ್ಮೆಟ್ ಅವರೆಲ್ಲ ಇಟ್ಕೊಂಡು ನಮ್ಗೆ ಎದುರಾಗಿದ್ರು, ಎಲ್ಲ ಅನುಕೂಲ ಆದರು. ಮತ್ತು ಹೆಲ್ಮೆಟ್ ಎಲ್ಲರೂ ಬಳಸೋ ಹಂಗೆ ನಮ್ಮನ್ನು ನೋಡಿ ಆಯಿತು. ಅದರಂಗೆ ನಮ್ಮ ಒಂದು ಹೆಲ್ಮೆಟ್ನಿಂದ ಭಾಳ ಅನುಕೂಲ ಇದೆ. ಒಂದು ಪ್ರಾಣ ಏನಾದರೂ ಆಗಬಾರ್ದಾದಾಗ ತಲೆಗೆ ಏನಾದರೂ ಕೈ ಕಾಲಾದರೆ ಬೇಗ ಸೆಟ್ ಆಗ್ತದೆ. ತಲೆಗೆ ಪೆಟ್ಟು ಬಿದ್ದರೆ ಭಾಳ ತೊಂದರೆ. ಹಾಗಾಗಿ ಆ ತಲೆಗೆ ಎಫೆಕ್ಟ್ ಆಗದಂಗೆ ಹೆಲ್ಮೆಟ್ ರಕ್ಷಣೆ ಕೊಡ್ತೈತೆ. ಆದಮೇಲೆ ಬಿಸಿಲಿನಿಂದ, ಡಸ್ಟ್ನಿಂದ
ಎಲ್ಲ ನಮೂನೆ ಅನುಕೂಲ ಆಗ್ತೈತೆ. ನೈಟ್ ಸ್ವಲ್ಪ ಏನನ್ನ ಲೈಟಿಂಗಿಗೆ ಅನುಕೂಲ ಇರೋದಿಲ್ಲ, ಸ್ವಲ್ಪ ಎತ್ಕೊಂಡು ನೈಟ್ ಯಾವನ್ನ ಗಾಡಿ ಬಂದಾಗ ಹೋದರೆ ಎಲ್ಲ ಸೇಫ್ಟಿ ಆಗಿರ್ತದೆ ಅಂತ ಹೆಲ್ಮೆಟ್ ಕೊಡೋದು. ರೈಟ್. ಈಗ ಎಸ್ ಪಿ ಅವರು ಇಷ್ಟೊಂದು ಪವರ್ಫುಲ್ಲಾಗಿ ಅದನ್ನು ಏನು ಈ ಹೆಲ್ಮೆಟ್ ಕಡ್ಡಾಯ ಮಾಡೋದನ್ನು ಅಷ್ಟು ಜನಕ್ಕೆ ರೀಚ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ರು ಕೂಡ ಇಲಾಖೆಯವರು. ಸೊ ಬಳ್ಳಾರಿಯಲ್ಲಿ ಅಷ್ಟೊಂದು ಹೆಲ್ಮೆಟ್ಗಳು ಕಾಣ್ತಾ ಇಲ್ಲ, ಕೆಲವೇ ಹೆಲ್ಮೆಟ್ಗಳು ಕಾಣ್ತಾ ಇದ್ದಾವೆ. ಅಂದರೆ ಎಲ್ಲಿ ಫೇಲ್ ಆಗ್ತಿದೆ, ಜನರಿಗೆ ಇನ್ನೂ ಅವೇರ್ನೆಸ್ ಮುಟ್ತಾ ಇಲ್ವೋ, ಅಥವಾ ಈಗ ಇವರಿಗೆ ಅದ್ರ ಬಗ್ಗೆ ಕಾಳಜಿ ಗೊತ್ತಾಗ್ತಿಲ್ವೇನೋ ಅಂತ. ಜನಗಳಲ್ಲಿ ಚೈತನ್ಯ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಆ ಅವೇರ್ನೆಸ್ ತರೋದಕ್ಕಾಗಿ ನಾವು ಈ ಹೆಲ್ಮೆಟ್ ವಿತರಣೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮದೊಂದು ಸಣ್ಣ ಅಳಿಲು ಸೇವೆ, ನಮ್ಮವರೇ ನಮ್ಮ ಅಣ್ಣ ತಮ್ಮಂದಿರೇ ಅಂತೇಳಿ ಭಾವಿಸಿ ಎಲ್ಲರಿಗೂ ಹೆಲ್ಮೆಟ್ ವಿತರಣೆ ಮಾಡೋಕ್ಕೆ ನಮ್ಮ ಒಂದು ಸಂಸ್ಥೆ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ ಮನಸ್ಸು ಮಾಡಿದ್ವಿ. ಇನ್ನೂ ಅವೇರ್ನೆಸ್ ಜಾಸ್ತಿ ಆಗಬೇಕು, ಎಲ್ಲರಿಗೂ ಅದು ಮುಟ್ಟಬೇಕು, ಬಹಳ ಅವಶ್ಯಕತೆ ಅಂತ ಅನ್ಬೇಕಾದ್ರೆ ಇನ್ನೇನು ಕೆಲಸಗಳಾಗಬೇಕು ಅನ್ಸುತ್ತೆ ನೀವು ಬಳ್ಳಾರಿಯಲ್ಲಿ? ನೀವು ಎಲ್ಲರೂ ತಿಳಿದು ನಮಗೆ ಒಬ್ಬರು 4 ಜನಕ್ಕೆ ಕೇಳ್ತಾ, 4 ಜನ 8 ಜನಕ್ಕೆ ಕೇಳ್ತಾ ಒಬ್ರಿಗೊಬ್ರು ಅವೇರ್ನೆಸ್ ನಮ್ಮಲ್ಲೇ ಚೈತನ್ಯ ಬರಬೇಕಾಗಲಿ. ಒಂದು ಡಿಪಾರ್ಟ್ಮೆಂಟ್ನವ್ರು ಎಷ್ಟು ಜನಕ್ಕೆ ಕೇಳ್ತಾರೆ, ಅವರು ಎಷ್ಟು ಜನಕ್ಕೆ ಕೇಳ್ತಾರೆ, ಈ ಸಂಚಾರ ನಿಯಮಗಳಾಗಿರ್ಬೋದು, ಈ ಹೆಲ್ಮೆಟ್ ಕಡ್ಡಾಯ ಆಗಿರ್ಬೋದು, ಎಲ್ಲರೂ ನಮ್ಮಲ್ಲಿ ನಾವೇ ನಮ್ಮ ಅಣ್ಣ ತಮ್ಮಂದಿರೇ ಅಂದ್ಕೊಂಡು ಎಲ್ಲರಿಗೆ ತಿಳಿ ಹೇಳ್ಬೇಕಂತ ನನ್ನ ಒಂದು ಮನವಿ ಎಲ್ಲರಿಗೂ. ಈಗ ನೀವು ಸಂಚಾರಿ ನಿಯಮಗಳು ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಸಂಚಾರಿ ನಿಯಮಗಳಲ್ಲಾದರೆ ಎಲ್ಲ ರೋಡ್ಗಳಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಬೈಕ್ಗಳನ್ನು ಬಿಟ್ಬಿಟ್ಟಿರ್ತಾರೆ, ಎಲ್ಲಿ ಬೇಕಾದ್ರಲ್ಲಿ ಸಿಗ್ನಲ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡಲ್ಲ, ಸಿಗ್ನಲ್ಗಳನ್ನು ಜಂಪ್ ಮಾಡ್ತಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ಸೊ ಬಳ್ಳಾರಿಯ ಪ್ರಜ್ಞಾವಂತ ನಾಗರಿಕರು ಅದನ್ನು ಬಹುತೇಕ ಜನ ಅದನ್ನ ಫಾಲೋ ಮಾಡ್ತಾರೆ, ಕೆಲವು ಜನ ಅದನ್ನ ಫಾಲೋ ಮಾಡೋಂಗಿಲ್ಲ, ಟ್ರಿಪಲ್ ರೈಡಿಂಗ್ ಮಾಡೋಂಥದ್ದಾಗಿರ್ಬೋದು, ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡೋಂಥದ್ದಾಗಿರ್ಬೋದು. ಸೊ ಅವರಿಗೆ ಈ ಸಂಚಾರಿ ನಿಯಮಗಳ ಬಗ್ಗೆ ಹೇಳೋ ಆಗಿದ್ದರೆ ನೀವು ಏನು ಕಿವಿ ಮಾತು ಹೇಳಂಗಿದ್ದಾರೆ? ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಅವರು ಚೈತನ್ಯದಿಂದ ಎಲ್ಲರೂ ಸಂಚಾರ ನಿಯಮಗಳನ್ನು ಅನುಸರಿಸಬೇಕು. ಆದಮೇಲೆ ಸಂಘ ಸಂಸ್ಥೆಗಳು ಒಬ್ರಿಗೊಬ್ರು ಯಾರ್ಯಾರು ಹಿರಿಯರು ಇದ್ದಾರೆ, ನಮ್ಮವರ ಎಲ್ಲ ನಮ್ಮ ಇಡೀ ಬಳ್ಳಾರಿಯಲ್ಲಿರೋ ಜನ ಎಲ್ಲ ನಮ್ಮ ಫ್ಯಾಮಿಲಿ ಅಂತ ಹೇಳಿ ಒಬ್ರಿಗೊಬ್ರು ತಿಳಿ ಹೇಳಿ ನಮ್ಮಲ್ಲೇ ಚೈತನ್ಯ ಬರಬೇಕಾಗಲಿ. ಡಿಪಾರ್ಟ್ಮೆಂಟು ಅದರ ಕೆಲಸ ಅದು ಮಾಡ್ತಾಯಿದೆ, ಡಿಪಾರ್ಟ್ಮೆಂಟ್ನವರು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನಾವೆಲ್ಲ ಸಂಘ ಸಂಸ್ಥೆಯವರು ಕೂಡ ಎಲ್ಲರಲ್ಲಿ ಚೈತನ್ಯ ಮೂಡಿಸಿ ಎಲ್ಲರೂ ಒಗ್ಗೂಡಿದ್ರೇ ಈ ಒಂದು ಸಂಚಾರ ನಿಯಮಗಳಾಗಿರ್ಬೋದು, ಒಂದು ಅವೇರ್ನೆಸ್ ಆಗಿರ್ಬೋದು ಚೇಂಜ್ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ರೈಟ್. ಸೊ ಈಗ ನೀವು 2000 ಮೊದಲಿಂದಲೂ ನೀವು ಹೆಲ್ಮೆಟ್ನ ರೆಗ್ಯುಲರಾಗಿ ಬಳಸ್ತಾ ಇದ್ರಿ. ಸೊ ಅದು ನಿಮ್ಮನ್ನ ಯಾವತ್ತಾದ್ರೂ ಒಂದಿನ ಕಾಪಾಡೈತೆ ಅಂತ ಅನಿಸ್ತಾ? ಕಾಪಾಡೈತೆ ಒಂದು ಸಲ. ನೀವು ವಿತೌಟ್ ಹೆಲ್ಮೆಟ್ ರೈಡ್ ಮಾಡಿಲ್ಲ? ಮಾಡಿಲ್ಲ. ನಾನು ಫಸ್ಟು ನಾನು ಬಿಸಿಲಿಗೆ ರಕ್ಷಣೆ ಅಂತ ಬಳಸಿದೆ, ಆದರೆ ಅದು ಒಂದು ಸಲ ನನ್ನ ಜೀವನಿಗೆ ರಕ್ಷಣೆ ಮಾಡಿತ್ತು. ಹಾಗಾಗಿ 100% ನಾನು ಗಾಡಿ ಓಡಿಸುವಾಗೆಲ್ಲ ಹೆಲ್ಮೆಟೇ ಬಳಸಿದ್ದೀನಿ. ನಾನು ಒಂದು ದಿನ ಕೂಡ ಗಾಡಿ ಓಡಿಸೋ ದಿನ ಹೆಲ್ಮೆಟ್ ಇಲ್ದಂಗೆ ಓಡಿಸಿಲ್ಲ ಗಾಡಿ. ನಾನು 8 ವರ್ಷ ಗಾಡಿ ಓಡಿಸಿದ್ದೀನಿ, 8 ವರ್ಷ ಕಂಪ್ಲೀಟ್ ಹೆಲ್ಮೆಟ್. ನಾನು ಮೊದಲೆಲ್ಲ ನಾನು ಹಿಂದಿರೋರಿಗೆ ಕೂಡ ಹೆಲ್ಮೆಟ್ ಇರ್ತಿತ್ತು. ನನ್ನ ನೋಡಿ 106 ಜನ ಹೆಲ್ಮೆಟ್ ಇಟ್ಕೊಂಡಾರ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ರೈಟ್. ಈಗ 2 ರಕ್ತ ಶಿಬಿರ ಕ್ಯಾಂಪ್ಗಳನ್ನು ಸಕ್ಸಸ್ಫುಲ್ ಶ್ರೀರಾಮರಾಜು ಫೌಂಡೇಶನ್ ಅಡಿಯಲ್ಲಿ ಮಾಡಿದಿರಿ. ಇದು 3ನೇ ನಡೀತಾ ಇದೆ. ಸೊ ಇದರ ರೂಪರೇಷೆ ಆಗಿರುತ್ತೆ, ಎಷ್ಟು ವಿಭಿನ್ನವಾಗಿರ್ತದೆ, ಅಥವಾ ಎಷ್ಟು ಜನ ಸೇರೋಕ್ಕೆ ಸಾಧ್ಯತೆ ಇದೆ, ಅಥವಾ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳಿರ್ತವೆ, ಸೊ ಬಂದವರಿಗೆ ಯಾವ ರೀತಿ ಅನುಕೂಲಗಳಿರ್ತವೆ, ಯಾರ್ಯಾರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಅಥವಾ ಯಾರ್ಯಾರು ಗೆಸ್ಟ್ಗಳಾಗಿ ಬರ್ತಾರೆ? ಜುಲೈ 20ನೇ ತಾರೀಕು ಮಾರ್ನಿಂಗ್ ಮುಂಜಾನೆ 8 ಗಂಟೆಯಿಂದ 11 ಗಂಟೆವರೆಗೆ ಬಂದ ರಕ್ತದಾನಿಗಳಿಗೆ ನಮ್ಮವರೆಲ್ಲರಿಗೆ ಟಿಫನ್ ವ್ಯವಸ್ಥೆ ಇರ್ತದೆ. ಆದಮೇಲೆ 11 ಗಂಟೆ ಮೇಲ್ಪಟ್ಟು ಬಂದು ರಕ್ತದಾನಿಗಳಿಗೆ ಊಟದ ವ್ಯವಸ್ಥೆ ಇರ್ತದೆ. 5:30ವರೆಗೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಗರದ ಗಣ್ಯರೆಲ್ಲರನ್ನೂ ಇನ್ವೈಟ್ ಮಾಡ್ತೀನಿ. ಎಲ್ಲರೂ ಬರೋ ಒಂದು ಅವಕಾಶ ಇದೆ ಅಂತ ನಾನು ಬಯಸ್ತೇನೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ನಿಮ್ಮ ಟೀಮು ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಬಳಗ, ನಿಮ್ಮ ಬೆಂಬಲಿಗರು, ನಿಮ್ಮ ಗುರು ಹಿರಿಯರನ್ನು ಯಾರನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ಯಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ? ನನ್ನ ಒಟ್ಟಿಗಿರೋ ಎಲ್ಲರೂ ಸಹಕರಿಸಿದವರು, ಆದಮೇಲೆ ನಮ್ಮ ಆತ್ಮೀಯ ರಕ್ತದಾನಿಗಳೆಲ್ಲರೂ ನನಗೆ ಸಪೋರ್ಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಇಷ್ಟು ದೊಡ್ಡ ಬೃಹತ್ ರಕ್ತದಾನ ಶಿಬಿರನ ಮಾಡ್ತಾ ಇದ್ದೀರಿ. ಸುಮಾರು 1500-2000 ಜನ ರಕ್ತದಾನ ದಾನಿಗಳಿಗೆ ಬರ್ತಾರೆ. ಆಮೇಲೆ ಅಷ್ಟು ಜನಕ್ಕೆ ಹೆಲ್ಮೆಟ್ಗಳು ವಿತರಣೆ ಮಾಡಬೇಕಂತೀರಿ, ಊಟದ ವ್ಯವಸ್ಥೆ ಆಯಿತು, ಟಿಫನ್ ವ್ಯವಸ್ಥೆ ಮಾಡಬೇಕಂತಿದ್ರಿ, ಬಂದವರಿಗೆಲ್ಲ ಸರ್ಟಿಫಿಕೇಟ್ ಬೇರೆ ವಿತರಣೆ ಮಾಡಬೇಕು ಅಂತಿದ್ದೀರಿ. ಸೊ ಇದೆಲ್ಲ ಟೀಮ್ ಯಾವ ರೀತಿ ವರ್ಕ್ ಮಾಡ್ತಿದೆ ಬ್ಯಾಕ್ ಹ್ಯಾಂಡಲ್ಲಿ ಅಂತ? ಮತ್ತೆ ಇಲ್ಲೆಲ್ಲ ಕ್ಲಮ್ಜಿ ಆಗಿ ಗೊಂದಲ ಏನಾದರೂ ಸೃಷ್ಟಿ ಆಗುತ್ತೇನೋ ಅಂತ? ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ತೀವಿ. ನಮ್ಮ ಆತ್ಮೀಯರು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಲಿತು ನಮ್ಮ ಕಾರ್ಯಕ್ರಮ, ನಮ್ಮ ಒಂದು ಶ್ರೀರಾಮರಾಜು ಫೌಂಡೇಶನ್ ಕಾರ್ಯಕ್ರಮನ ಸಕ್ಸಸ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ರೈಟ್. ಕೊನೆಯದಾಗಿ ಸೊ ಈ ಬಳ್ಳಾರಿಯ ಜನತೆಗೆ ಏನು ರಕ್ತದಾನ ಮಾಡಬೇಕಂತಿದ್ದಾರೆ, ಸೊ ಅವರಿಗೆ ಏನು ಆಹ್ವಾನ ಕೊಡೋಕ್ಕೆ ಇಷ್ಟಪಡ್ತೀರಿ ನೀವು ಅಂತ? ಎಲ್ಲರೂ ಒಂದು ರಕ್ತದಾನ ಮಾಡಿರಿ, ಹಲವಾರು ಜೀವಗಳನ್ನು ಉಳಿಸ್ರಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ.
ಸೊ ರೈಟ್, ಅದೇ ರೀತಿಯಲ್ಲಿ ಅದ್ರ ಜೊತೆಗೆ ನೀವು ಹೆಲ್ಮೆಟ್ ಕೂಡ ನೀಡ್ತಿರೋದ್ರಿಂದ ಸೊ ಈ ಹೆಲ್ಮೆಟ್ ಬಗ್ಗೆ ಯಾವ ರೀತಿ ಅವೇರ್ನೆಸ್ ಬಳ್ಳಾರಿ ಜನತೆ ಕೊಡೋಕ್ಕೆ ಇಷ್ಟಪಡ್ತೀರಿ ಅಂತ? ಹೆಲ್ಮೆಟ್ ಬಳಸ್ರಿ, ನಿಮ್ಮೆಲ್ಲರಿಗೆ ರಕ್ಷಣೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಅಂತ ಹೇಳಿ ಆದಮೇಲೆ ಈ ಬಿಸಿಲಿನಿಂದ ಧೂಳಿನಿಂದ ನಮಗೆ ರಕ್ಷಣೆ ಪ್ಲಸ್ ನಮ್ಮ ಒಂದು ಫೇಸ್ ಕೂಡ ಗ್ಲೋ ಇರ್ತದೆ. ನೀವೆಲ್ಲ ಹೆಲ್ಮೆಟ್ ಬಳಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್ ವೀಕ್ಷಕರೇ, ಇದು ಶ್ರೀರಾಮರಾಜು ಅವರ ಮಾತುಗಳಾಗಿದ್ದವು. ಸೊ ಈ ವಾರದ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದದಕ್ಕೆ ಧನ್ಯವಾದಗಳು. ಅದೇ ಮುಂದಿನ ವಾರದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಗೆ ಮತ್ತೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ.